ಬೇಕಿದ್ರೆ ನನ್ನ ಹತ್ರ ಕೇಳು, ಇಲ್ಲ ಡಿಸಿ ಬಳಿಯೇ ಕೇಳು. ಬಡವರನ್ನ ಯಾಕೆ ಕಾಡ್ತೀಯೋ ಭ್ರಷ್ಟ ಲಂಚ ಬಾಕ ಅಧಿಕಾರಿ ಅಂತ ತುಂಬಿದ ಸಭೆಯಲ್ಲಿ ಅಧಿಕಾರಿಗಳಿಗೆ ಶಾಸಕ ಕುಣಿಗಲ್ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರದಂತ ಕುಣಿಗಲ್ ಶಾಸಕ ತುಂಬಿದ ಸಭೆಯಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಲಂಚ ಬಾಕ ಅಧಿಕಾರಿಗೆ ಕುಣಿಗಲ್ ರಂಗನಾಥ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಎಡಿ ಸಂಜೀವ್ ಕುಮಾರ್ಗೆ ಚಳಿ ಬಿಡಿಸಿದ ಶಾಸಕ ಕುಣಿಗಲ್. ವಾಸೋದ್ಯಮ ಇಲಾಖೆಯ ಎಡಿಯಾದ ಸಂಜೀವ್ ಕುಮಾರ್ ಗುತ್ತಿಗೆದಾರನಿಗೆ 3 ಲಕ್ಷ ಹಣ ಕೊಡುವಂತೆ ಪೀಡಿಸಿದ್ದನಂತೆ. ಯಾರಾದ್ರೂ ಕಂಪ್ಲೇಂಟ್ ಕೊಟ್ರೆ 50 ಸಸ್ಪೆಂಡ್ ಆಗ್ತೀಯಾ? ಎಡಿ ಸಂಜೀವ್ ಕುಮಾರ್ಗೆ ಶಾಸಕ ಕುಣಿಗಲ್ ಫುಲ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದ. ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭ್ರಷ್ಟ ಲಂಚ ಬಾಕ ಅಧಿಕಾರಿಗೆ ಕುಣಿಗಲ್ ರಂಗನಾಥ್ ಶಾಸಕ ಕುಣಿಗಲ್ ರಂಗನಾಥ್ ಕ್ಲಾಸ್ ಅನ್ನ ತೆಗೆದುಕೊಂಡಿರುವಂಥದ್ದು. ಹಣ ಬೇಕಿದ್ರೆ ನನ್ನ ಹತ್ರ ಕೇಳು, ಇಲ್ಲ ಡಿಸಿ ಬಳಿ ಕೇಳು, ಬಡವರನ್ನ ಯಾಕೆ ಕಾಡ್ತೀಯಾ ಅನ್ನುವಂಥ ರೀತಿಯಲ್ಲಿ ಮಾತನಾಡಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಎಡಿ ಸಂಜೀವ್ ಕುಮಾರ್ ಚಳಿ ಬಿಡಿಸಿದಂತ ಶಾಸಕ ಯಾರು ಮಾತಾಡೋಂತಾರೆ ಆಫೀಸರ್ ಮೀಟಿಂಗ್ ಕೂತ್ಕೊಂಡಂಗೆಲ್ಲ ನೀನು ಬಯಸ್ಕೋತೀಯ ನನ್ನ ಹತ್ರ. ಮೇಡಮ್ ಯಾರ ಏಡ್ರಿ ಬಸ್ಕೊ ಬಂದ ಎಲ್ಲಿ ಯಾವ್ದು ಬಂದಿದ್ಯಪ್ಪ ನೀನು? ಬೀದರು ಎಷ್ಟು ದಿನ ಆಯ್ತು ಬಂದು? ಗೌರ್ಮೆಂಟ್ ಜಾಬ್ ಬಂದು ಎಷ್ಟು ದಿನ ಆಯ್ತು? 2000 ಏನ್ ನಿನ್ನ ಆಸ್ತಿ ಏನಿದೆಯಪ್ಪ? ಹಾ ನಿನ್ನ ನಾನು ಒಂದೇ ಒಂದು ಇವಾಗ ನಿನ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಇಮಿಡಿಯೇಟ್ ಸಸ್ಪೆಂಡ್ ಆಯ್ತು. ಆಚೆಗೆ 3 ಲಕ್ಷ ರೂಪಾಯಿ ಬೇಕಾ ನಿಮ್ಗೆ? ನನ್ನ ಮಗಂದು ನಿಮ್ಗೆ ದುಡ್ಡು ಬೇಕು. ದುಡ್ಡು ನನ್ನ ಹತ್ರ ಕೇಳು. ಏನ್ ನನ್ನ ಮಗಂದು ಗೌರ್ಮೆಂಟ್ ನಿಮ್ಗೆ ಆಸ್ತಿ ಕೊಟ್ಬಿಟ್ಟವ್ರೆ. ಇವೆಲ್ಲ ಯಾರು ಬುದ್ಧಿ ಹೇಳ್ಕೊಡೋದು ನಿಮ್ಗೆಲ್ಲ? ನಿನ್ನ ಯಾರು ಮಾತಾಡೋಂತಾರೆ ಆಫೀಸರ್ ಮೀಟಿಂಗ್ ಕೂತ್ಕೊಂಡಂಗೆಲ್ಲ ನೀನು ಬಯಸ್ಕೋತೀಯ ನನ್ನ ಹತ್ರ? ವಯಸ್ಸು ಇಷ್ಟು ಚಿಕ್ಕದೈತೆ, ಇನ್ನು ಬೆಳೆದೈತೆ, ಎಲ್ಲಾರು ವಾಚ್ ಮಾಡ್ತಾರೆ. ಶಾಸಕ ಕುಣಿಗಲ್ ಗರಂಪೆನಲ್ಲೇ ಎಚ್ಚೆತ್ತ ಡಿಸಿ. ತಕ್ಷಣವೇ ವರ್ಕ್ ಆರ್ಡರ್ ಇಶ್ಯೂ ಮಾಡಿ ಎಂದು ಆದೇಶ. ಹಿಂದೆಯೂ ವರ್ಕ್ ಆರ್ಡರ್ ಕೊಡಲು 3 ಲಕ್ಷದ ಡಿಮ್ಯಾಂಡ್ ಇಟ್ಟಿದ್ರು. ಈಗಲೂ ಮತ್ತೆ ಅಂಥದ್ದೇ ಎಡವಟ್ಟು ಮಾಡಿಕೊಂಡಿದ್ದೀಯಾ ನೀನು ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಎಡಿ ಸಂಜೀವ್ ಕುಮಾರ್ ವಿರುದ್ಧ ಡಿಸಿ ಶುಭ ಕಲ್ಯಾಣ ಸಹ ಗರಂ ಆಗಿದೆ. ಸಭೆಯಲ್ಲಿನ ಹೈಡ್ರಾಮಾದ ವಿಡಿಯೋ ಜಾಲತಾಣದಲ್ಲಿ ವೈರಲ್ ಆಗಿದೆ. ಶಾಸಕ ಕುಣಿಗಲ್ ಗರಂಪೆನಲ್ಲೇ ಎಚ್ಚೆತ್ತಂತ ಡಿಸಿ ಶುಭ ಕಲ್ಯಾಣ್ ತಕ್ಷಣವೇ ವರ್ಕ್ ಆರ್ಡರ್ ಇಶ್ಯೂ ಮಾಡಿ ಎಂದು ಆದೇಶವನ್ನ ಕೊಟ್ಟರು. ಹಿಂದೆ ವರ್ಕ್ ಆರ್ಡರ್ ಕೊಡಲು 3 ಲಕ್ಷದ ಡಿಮ್ಯಾಂಡು. ಇದೇ ರೀತಿ ಮಾಡಿದ್ದೆ ಹಿಂದೆಯೂ ಸಹಿತ, ಈಗಲೂ ಮತ್ತೆ ಅಂಥದ್ದೇ ಎಡವಟ್ಟು ಮಾಡ್ಕೊಂಡಿದ್ಯಾ? ಎಡಿ ಸಂಜೀವ್ ಕುಮಾರ್ ವಿರುದ್ಧ ಡಿಸಿ ಶುಭ ಕಲ್ಯಾಣ್ ಸಹ ಗರಂ ಆಗಿದೆ. ಹಿಂದೆನೂ ಮಾಡಿದ್ದೆ, ಈಗಲೂ ಅದನ್ನೇ ಮಾಡಿದ್ಯಾ ಅಂತ ಅಂದ್ರೆ ಇದನ್ನ ಸಹಿಸ್ಕೊಂಡಿರೋದು ಯಾಕೆ? ಹಾಗಾದ್ರೆ ಅಧಿಕಾರಿಗಳು ಇಂಥವ್ರನ್ನ ಕಿತ್ತು ಬಿಸಾಕಿದ್ರೆ ಇಂಥವ್ರು ಸರ್ಕಾರಿ ಕೆಲಸದಲ್ಲಿ ಇರೋದೇ ವೇಸ್ಟ್ ಅಲ್ವಾ? ಆ ರೀತಿಯಾದಂತ ಕೆಲಸ ಮಾಡಿದ್ರೆ ತಾವೇ ಬಾಯಿ ಮುಚ್ಕೊಂಡು ಇರ್ತಿದ್ರು. ಯಾಕೆ ಇವರಿಗೆ ಮತ್ತೆ ಕೆಲಸದಲ್ಲಿ ಮುನ್ನುಗ್ಗಿಸ್ಬೇಕು? ವಯಸ್ಸು ಇಷ್ಟು ಚಿಕ್ಕದೈತೆ, ಇನ್ನು ಬೆಳೆದೈತೆ, ಎಲ್ಲಾರು ವಾಚ್ ಮಾಡ್ತಾ ಇರ್ತಾರೆ. ಗೊತ್ತಿಲ್ವಾ? ದುಡ್ಡು ಬೇಕು ನನ್ನ ಹತ್ರ ಕೇಳು, ಯಾರಾದ್ರೂ ಹೋಗಿ ಕೇಳಕ್ ಹೋಗ್ಬೇಡ. ದೇರ್ ಇಸ್ ಕಂಪ್ಲೇಂಟ್ ಆನ್ ಹಿಮ್. ಬಿಡಿ, ಐ ಡೋಂಟ್ ವಾಂಟ್ ಟು ಪ್ರೆಸ್ ಆನ್ ದಟ್. Just to bring it there is no development in tourism at all. Only now is just about avanike mari. Last time KDP meeting alli day onwards you are saying that I want to do something progressive and iga Peter Dam nu ಮಾಡ್ತಾ ಇದ್ದೀವಿ ಸರ್. Peter Dam same thing we are doing. It will be done in another 10 days. Good to know that at least ಒಂದು revenue ಬರುತ್ತೆ ಜನಕ್ಕೂ. ಒಂದು people wants entertainment. They can't go to Goa, they can't go to Karwar. At least in ತುಮಕೂರಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಅವಕಾಶ ಮಾಡ್ಕೊಡ್ಬೇಕು.
ಇವನು ಇಡಿಯಟ್ ಇವನು ಬಂದು ನೋಡಿ ಎಷ್ಟು ಆರ್ಡರ್ಸ್ ಗಳು ಆಗ್ತಾರೆ ಎಲ್ರಿ ಈಗ 10 lakh 23,456 per year ಅಲ್ವಾ ಆಯ್ತು ಇದು ಈಗ ನೆಕ್ಸ್ಟ್ ಯಾರು ಪೋಸ್ಟ್ ಮಾಡಿರೋದು ನೆಕ್ಸ್ಟ್ 23,000 ಮಾಡಿದ್ರು 23,000 ಎಸ್ ಮೇಡಮ್ ನೆಕ್ಸ್ಟ್ ಆಯ್ತು ಈಗ ನಾನು ಮಾಡಿದೀನಲ್ಲ ಪ್ರಾಸೆಸ್ ಆಸ್ ಪರ್ ಗೈಡ್ಲೈನ್ ರೂಪಾಯಿ ಹಾಕಿದೀನಿ ಇಶ್ಯೂ ದ ವರ್ಕ್ ಆರ್ಡರ್ ಲೆಟ್ ಹಿಮ್ ಸ್ಟಾರ್ಟ್ ದ ವರ್ಕ್ ಬರ್ದಿರೋದು ನೋಡಿದ್ರಾ